ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ ಇದೆ, ಪರಂಪರೆ ಇದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿದಂಥವರು ಇವತ್ತು ನಮ್ಮ ಪಂಚಪೀಠಾಧೀಶ್ವರರು ರೇಣುಕಾದಿ ಆಚಾರ್ಯರು. ಅವರು ಸುಮಾರು 100 ವರ್ಷಗಳಿಂದ ಈ ಒಂದು ಸಮುದಾಯ ಅಷ್ಟೇ ಅಲ್ಲ, ಇಡೀ ಎಲ್ಲ ಸಮುದಾಯದ ಹಿತಕ್ಕಾಗಿ ಸಂಚಾರ ಮಾಡಿ ಧರ್ಮ ಜಾಗೃತಿ ಮಾಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಹೇಳಿ 12ನೇ ಶತಮಾನದಲ್ಲಿ ಏನೊಂದು ಸಮಾಜೋಧಾರ್ಮಿಕ ಕ್ರಾಂತಿ ಮಾಡ್ತಾರೆ, ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿ ಇವತ್ತು ವೈಜ್ಞಾನಿಕವಾಗಿ ವೈಚಾರಿಕತೆಯ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವಕ್ಕೆ ಒಂದು ಪರಿಕಲ್ಪನೆ ಕೊಟ್ಟಂತ ಬಸವಾದಿ ಶರಣರು. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಆತ್ಮೀಯ ಬಂಧುಗಳೇ, ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಈ ಒಂದು ಭಾರತ ದೇಶದ ಇತಿಹಾಸದಲ್ಲಿ, ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಠಮಾನ್ಯಗಳು ಅವರ ಬಹಳ ದೊಡ್ಡ ಕೊಡುಗೆ ಇದೆ. ಬರೀ ನಮ್ಮ ರಾಜ್ಯದಲ್ಲ, ದೇಶದಾದ್ಯಂತ ಮಠಮಾನ್ಯಗಳು ಪ್ರಾರಂಭ ಆಗಿ ಸಮಾಜದಲ್ಲಿ ತಮ್ಮ ತಮ್ಮ ಧರ್ಮದ ಮತದ ಪ್ರಚಾರ ಪ್ರಸಾರ ಮಾಡಿ ಆರಂಭವಾಗಿದ್ದಂಥವು ಮಠಗಳು ಇವತ್ತು ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಮಠಗಳು ಧರ್ಮ ಪ್ರಸಾರದ ಜೊತೆಯಲ್ಲಿ ಸಮಾಜವನ್ನು ಉನ್ನತೀಕರಣದತ್ತ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಹೇಳಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಬಡವರಿಗೆ, ಹಿಂದುಳಿದವರಿಗೆ, ಶೋಷಿತರಿಗೆ ಎಲ್ಲರಿಗೂ ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದಂಥವರು ನಮ್ಮ ಮಠಮಾನ್ಯಗಳು ಅಂತ ಹೇಳಬಹುದು. ಇವತ್ತು ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ಅವರಿಗೆ ಆಶ್ರಯ ಕೊಟ್ಟು, ಅವರಿಗೆ ಅನ್ನ ಕೊಟ್ಟು, ಅವರಿಗೆ ಸಂಸ್ಕಾರ ಕೊಟ್ಟು, ಅವರಿಗೆ ಸುಶಿಕ್ಷಿತರನ್ನಾಗಿ ಸತ್ಪ್ರಜೆಗಳನ್ನಾಗಿ ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ಲಿಂಗಾಯತ ವೀರಶೈವ ಮಠಮಾನ್ಯಗಳಿಗೆ ಸಲ್ತದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ನೋಡಿ, ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಶತಾಯುಷಿಗಳಾದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಇವತ್ತು ತುಮಕೂರು ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ಇವತ್ತು ರಂಭಾಪುರಿ ಪೀಠ, ಕಾಶಿ ಪೀಠ ಇರ್ಬೋದು, ಇತರ ಅನೇಕ ಮಠಮಾನ್ಯಗಳ ಜೊತೆಯಲ್ಲಿ ಸಂಘ ಸಂಸ್ಥೆಗಳು, KLE ಸಂಸ್ಥೆ ಇರ್ಬೋದು, ದಾವಣಗೆರೆ ಸಂಸ್ಥೆ ಇರ್ಬೋದು, ಶಾಮನೂರವ್ರದ್ದು, ಇತರ ಅನೇಕ ಜನ ಇವತ್ತೇನಾದರೂ ಕರ್ನಾಟಕ ಕಾಡಿದ್ದಂಥದ್ದು ಇದು ನಾಡಾಗಿದೆ. ಇಲ್ಲಿ ಇವತ್ತಿಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಇವತ್ತು ಬೆಂಗಳೂರು ITBT ಕ್ಷೇತ್ರ ಆಗಿದೆ, ಶಿಕ್ಷಣ ಕ್ಷೇತ್ರ, ಆರೋಗ್ಯದ ಕ್ಷೇತ್ರ ಆಗಿದೆ ಅಂತ ಹೇಳಿದ್ರೆ, ಇಷ್ಟೊಂದು ಮಾನವ ಸಂಪನ್ಮೂಲ ತಯಾರಾಗಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಎಲ್ಲಕ್ಕಿಂತ ಹೆಚ್ಚಿನ ಕೊಡುಗೆ ಲಿಂಗಾಯತ ವೀರಶೈವ ಮಠಮಾನ್ಯಗಳು ಮತ್ತು ಸಂಸ್ಥೆಗಳಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಹೀಗಾಗಿ ಆತ್ಮೀಯ ಬಂಧುಗಳೇ, ನವಭಾರತ ನಿರ್ಮಾಣ ಮಾಡುವಂಥದ್ದರಲ್ಲಿ, ನವ ಕರ್ನಾಟಕ ನಿರ್ಮಾಣ ಮಾಡುವಂಥದ್ದರಲ್ಲಿ ನಮ್ಮ ಮಠಮಾನ್ಯಗಳ ಕೊಡುಗೆ ಅಪಾರವಾದಂಥದ್ದಿದೆ. ಆಮೇಲೆ ಅಂಥ ಒಂದು ವಾರಸುದಾರ ಇವತ್ತು ನಾವು. ಇಂದೇನಾಗಿದೆ ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ವೀರಶೈವ ಲಿಂಗಾಯತರು ಸಮಾಜ ಕವಲು ದಾರಿಯಲ್ಲಿದೆ. ಇವತ್ತು ನಮ್ಮ ಸಮಾಜಕ್ಕೆ ಏನು ಸಮಾಜದ ಎದುರುಗಡೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಬಹಳಷ್ಟು ಸವಾಲುಗಳಿದ್ದಾವೆ. ಇವತ್ತು ನಾವೆಲ್ಲ ಆಲೋಚನೆ ಮಾಡಿದರೆ ಒಂದು ಧರ್ಮಕ್ಕೆ, ಒಂದು ಸಮಾಜಕ್ಕೆ ಐತಿಹಾಸಿಕ ಪರಂಪರೆ ಅಷ್ಟೇ ಅಥವಾ ಶ್ರೀಮಂತಕ್ಕೆ ಅಷ್ಟೇ ಮುಖ್ಯವಲ್ಲ. ಪ್ರಸ್ತುತವಾಗಿ
ಇವತ್ತು ವರ್ತಮಾನದಲ್ಲಿ ನಾವು ಯಾವ ರೀತಿಯಲ್ಲಿದ್ದೀವಿ, ನಮ್ಮ ಪೂರ್ವಿಕರು ಬಹಳ ಉತ್ತಮತ್ವವಾಗಿದ್ದರು, ಬಹಳ ದೊಡ್ಡ ಮಟ್ಟದಲ್ಲಿದ್ದರು, ಅದನ್ನೇ ಹೇಳಿಕೊಂಡು ನಾವು ಇದ್ರೆ ಉಪಯೋಗ ಆಗೋದಿಲ್ಲ. ಇವತ್ತು ನಾವೆಲ್ಲರೂ ಸೇರಿ ಸ್ವಯಂ ಸಾಮರ್ಥ್ಯದಿಂದ ಮತ್ತೆ ನಮ್ಮ ಗತವೈಭವ ತರುವಂಥ ಕೆಲಸ ಕಾರ್ಯವನ್ನು ಮಾಡಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.